ಎಲ್ಲರಿಗೂ ನಮಸ್ಕಾರ. ಮೈ ಫುಡ್ ಆ್ಯಂಡ್ ಸ್ಪಿರಿಚುಯಾಲಿಟಿ ಚಾನಲ್ಗೆ ಸ್ವಾಗತ ಸ್ನೇಹಿತರೆ. ಓಂ ನಮೋ ಶ್ರೀ ತುಳಸಿ ಮಾತಾಯ ನಮೋ ನಮಃ. ಇವತ್ತು ಶುಕ್ರವಾರ ಆಗಿರೋದ್ರಿಂದ ಶ್ರೀ ತುಳಸಿ ಮಾತಾನ ಒಂದು ಹಾಡು ಹೇಳ್ಕೊಡ್ತೀನಿ. ಭಾಳ ಚಂದ ಹಾಡೈತಿ. ಇವತ್ತು ದೀಪ ಪೂಜೆ ಹಚ್ಚಿ, ಇನ್ನೂ ಯಾರು ಪೂಜೆ ಮಾಡಿರಲ್ಲ, ಈಗ ಪೂಜೆ ಆದ ತಕ್ಷಣ ಇದೊಂದು ಹಾಡನ್ನು ಕೇಳ್ರಿ. ಆಗಿಲ್ದವರು ಸಾಯಂಕಾಲ ದೀಪ ಹಚ್ಚಿದ ನಂತರ ಈ ಒಂದು ಹಾಡನ್ನು ಕೇಳ್ರಿ. ಈ ಕೇಳೋಕ್ಕೆ ಯಾವುದೇ ಟೈಮು ಅಂತ ಏನೂ ಇಲ್ಲ. ಎನಿ ಟೈಮ್ ಎನಿವೇರ್ ಯಾವಾಗಾದರೂ ಕೇಳ್ಬೋದು. ಅಡುಗೆ ಮಾಡ್ಕೋತಾನೆ ಕೇಳ್ಬೋದು. ನಾನು ಪ್ರತಿನಿತ್ಯವಾಗಿಯೇ ಕೇಳ್ತೀನಿ ಈ ಹಾಡನ್ನ. ಇದನ್ನು ಪ್ರತಿನಿತ್ಯವಾಗಿ ಕೇಳೋದ್ರಿಂದ ಮನೆಯಲ್ಲಿ ಶಾಂತಿ, ನೆಮ್ಮದಿ, ಆರೋಗ್ಯ ಎಲ್ಲ ಸಿಗುತ್ತೆ. ಆ ಹಾಡಿನೊಳಗನ ಎಷ್ಟು ಅರ್ಥ ಐತಿ. ಹಾಡನ್ನು ಕೇಳ್ರಿ ಒಂದು ಸಾರಿ ಪೂರ್ತಿ. ನಾನು ಲಿಂಕ್ ಹಾಕಿರ್ತೀನಿ, ಲಿಂಕ್ ನೋಡ್ಕೊರಿ. ಈ ಲಿಂಕ್ ಹಾಕೋದ್ರಿಂದ ನನಗೇನೂ ಲಾಭ ಇಲ್ಲ, ಅದೊಂದು ಸ್ಪಷ್ಟವಾಗಿ ಹೇಳ್ತೀನಿ. ನಾನು ಪ್ರತಿದಿನ ಕೇಳುವಂಥ ಹಾಡುಗಳು ಸೊಗಸಾಗಿರ್ತಾವೆ, ಚಂದ ಇರ್ತಾವೆ. ಹಾಗಾಗಿ ನಾನು ಕೇಳೋ ಹಾಡನ್ನು ನೀವು ಕೇಳಿ ಅಂತ ಲಿಂಕ್ ಹಾಕ್ತೀನಿ ಅಷ್ಟೇ. ನೀವು ಬೇರೆ ಯಾರಾದರೂ ಹಾಡಿರೋ ಹಾಡುಗಳನ್ನು ಟೈಪ್ ಮಾಡ್ಕೊಂಡು ಕೇಳ್ಬೋದು. ಈಗ ನಾನಿದು ಪುರಂದರದಾಸರ ಹಾಡು, ಶ್ರೀ ವಿದ್ಯಾಭೂಷಣ ಗುರೂಜಿಯವರು ಹಾಡಿರುವಂಥ ಹಾಡು. ಭಾಳ ಚಂದ ಹಾಡ್ಯಾರ ಅವರು. ನೀವು ಒಂದು ಸಾರಿ ಕೇಳ್ರಿ, ಮನಸ್ಸಿಗೆ ಎಷ್ಟು ನೆಮ್ಮದಿ ಇರ್ತೈತಿ. ತುಳಸಿ ಮಾತಾ ಮಹಾಲಕ್ಷ್ಮಿ ಸ್ವರೂಪ ಆಗಿರೋದ್ರಿಂದ ಆ ಹಾಡನ್ನು ಅವಶ್ಯವಾಗಿ ನೀವು ಕೇಳ್ರಿ. ಮನೆಯೊಳಗೆ ಪ್ರತಿನಿತ್ಯವಾಗಿ ಕೇಳ್ರಿ. ತುಳಸಿ ಪೂಜೆ ಮಾಡುವಾಗ ಕೇಳ್ರಿ, ಬೆಳಿಗ್ಗೆ ಅಥವಾ ಸಾಯಂಕಾಲನೂ ಕೇಳ್ರಿ ಅಂತ ಹೇಳ್ತೀನಿ. ಹಾಡು ಯಾವ ಥರ ಐತಂದ್ರೆ ಬರ್ರಿ ನಾನು ಹೇಳ್ಕೊಡ್ತೀನಿ ಅಂತ. ಬೃಂದಾವನದಿ ಮಂದಿರವಾಗಿ ಇಂದಿರೆ ಶ್ರೀ ತುಳಸಿ, ನಂದನಂದನ ಮುಕುಂದಗೆ ಪ್ರಿಯಳಾದ ಚಂದದ ಶ್ರೀ ತುಳಸಿ. ಬೃಂದಾವನದಿ ಮಂದಿರವಾಗಿ ಇಂದಿರೆ ಶ್ರೀ ತುಳಸಿ. ತುಳಸಿಯ ವನದಲ್ಲಿ ಹರಿಹನೆಂಬುದು ಶ್ರುತಿ ಸಾರುತ್ತಿದೆ ಕೇಳಿ. ತುಳಸಿ ದರ್ಶನದಿಂದ ದುರಿತಗಳೆಲ್ಲ ಹರಿದು ಹೋಗುವುದು ಕೇಳಿ. ಈ ಥರ ಐತೆ ಹಾಡು. ಭಾಳ ಮಧುರವಾದ ಹಾಡು. ಪೂರ್ತಿ ಕೇಳ್ರಿ, ಯಾವಾಗಾದರೂ ಕೇಳ್ರಿ. ಬೆಳಗ್ಗೆ ಪೂಜೆ ಮಾಡಬೇಕಾದ್ರೆ, ಸಾಯಂಕಾಲ ದೀಪ ಹಚ್ಚಬೇಕಾದ್ರೆ, ಅಡುಗೆ ಮಾಡಬೇಕಾದ್ರೆ, ಕೆಲಸ ಮಾಡಬಂದು ಎನಿ ಟೈಮ್ ಕೇಳ್ಕೊರಿ ಅಂತ ಹೇಳ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಎಲ್ರಿಗೂ ನಮಸ್ಕಾರ. ಲಿಂಕ್ ಇದೆ, ಎಲ್ಲರೂ ಲಿಂಕ್ ಒತ್ತಿ ಹಾಡು ಕೇಳ್ರಿ. ನಮಸ್ಕಾರ.